ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋ ನೀವು ಮೊದಲನೇದಾಗಿ ನೋಡ್ತಾ ಇದ್ರೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮುಖಾಂತರ ನಿಮ್ಮ ಅನಿಸಿಕೆ ತಿಳಿಸಿ. ಇಲ್ಲಿ ನೋಡಿ, ಪದ್ಮನಾಗ ಒಂದು ಪ್ರೋಗ್ರಾಮ್ನಲ್ಲಿ ಗಿಲ್ಲಿ ಕಾವ್ಯ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಗಿಲ್ಲಿ ಕಾವ್ಯ ಅವರು ಎಂಟ್ರಿ ಕೊಟ್ಟ ತಕ್ಷಣ ಇಲ್ಲಿ ನೋಡಿ, ಮೊದಲನೇದಾಗಿ ಇಲ್ಲಿ ಬಹಳ ವಾರದ ಹಿಂದೆ ಮತ್ತೆ ಒಂದು ಪ್ರೋಗ್ರಾಮ್ಗೆ ಇವಾಗ ಜೋಡಿಯಾಗಿ ಬಂದಿದ್ದಾರೆ. ಎಲ್ಲ ಒಂದು ಜನಸಾಗರ ನೋಡಿದರೆ ಫುಲ್ ಕ್ರೌಡ್ ಇತ್ತು. ಫುಲ್ ಗಿಲ್ಲಿ ಕಾವ್ಯ ಅಂತಂದು ಅಷ್ಟೊಂದು ಕ್ರೇಜ್ ಇತ್ತು. ಗಿಲ್ಲಿ ಕಾವ್ಯರ ಒಂದು ಕ್ರೇಜ್ಗೆ ಇಡೀ ಒಂದು ಕರ್ನಾಟಕ ಜನರ ಅಷ್ಟೊಂದು ಅಭಿಮಾನಿಗಳು ಅಲ್ಲಿ ಕುತ್ಕೊಂಡಿದ್ರು. ಇಲ್ಲಿ ಗಿಲ್ಲಿ ಕಾವ್ಯ ಅವರು ಬಂದ ತಕ್ಷಣ ಇಲ್ಲಿ ಗಿಲ್ಲಿ ಕಾವ್ಯ ಅಂತಂದು ಫುಲ್ಲು ಜೋಶಲ್ಲಿ ಕಿರ್ಚಾಡ್ತಾ ಇದ್ರು, ಕೂಗಾಡ್ತಾ ಇದ್ರು. ಹಾಗೆ ಸ್ಟೇಜ್ ಮೇಲೆ ಬಂದ ತಕ್ಷಣ ಗಿಲ್ಲಿ ಕಾವ್ಯ ಅವರು ಫುಲ್ ಇಷ್ಟೊಂದು ಪ್ರೀತಿ ಇದಿದೆ ಅಂತಂದು ನಮಗೆ ಗೊತ್ತಾಗಲಿಲ್ಲ. ಯಾಕಂದರೆ ಇಷ್ಟೊಂದು ಕೇರ್, ಇಷ್ಟೊಂದು ಕ್ರೌಡ್, ಇಷ್ಟೊಂದು ಜನಸಾಗರ ನಮ್ಮನ್ನೇ ನೋಡೋಕೆ ಇಷ್ಟೊಂದು ಜನರು ಬಂದಿದ್ದಾರೆ ಅಂತಂದು ನಮಗೆ ತುಂಬ ಖುಷಿಯಾಗುತ್ತೆ ಅಂತಂದು ಇಲ್ಲಿ ಕಾವ್ಯವರು ಹೇಳ್ತಾರೆ. ಗಿಲ್ಲಿಯವರು ಕೂಡ ಇಷ್ಟೇ ಪ್ರೀತಿ, ಕಾಳಜಿ ಶಾಶ್ವತವಾಗಿ ಕೊನೆಯವರೆಗೂ ಹೇಗೆ ಇರಲಿ ಅಂತ ಹೇಳ್ತಾ, ಇನ್ನು ಮುಂದೇನು ಸಾಕಷ್ಟು ಅಭಿಮಾನಿಗಳು ಇದೇ ರೀತಿಯಾಗಿ ನಮಗೆ ಪ್ರೀತಿ ತೋರಿಸಿ ಅಂತಂದು ಗಿಲ್ಲಿಯವರು ಹೇಳ್ತಾರೆ. ಗಿಲ್ಲಿಯವರು ಸ್ಟೇಜ್ ಮೇಲೆ ಒಂದು ಡೈಲಾಗ್ ಹೇಳ್ತಾರೆ. ಗಿಲ್ಲಿಯವರು ಒಂದು ಡೈಲಾಗ್ಗೆ ಕಾವ್ಯವರು ಫುಲ್ ಫಿದಾ ಆಗ್ತಾರೆ. ಏನಂದ್ರೆ, ಮೀಟ್ ಇದ್ರೆ ಲಡಾಯಿಸ್ಬೋದು, ಮುಂದೆ ಬಂದ್ರೆ ಉಡಾಯಿಸ್ಬೋದು, ಜೊತೆಗೆ ಇದ್ರವನ್ನು ಪ್ರೀತಿಸಬಾರ್ದು ಅಂತಂದು ಒಂದು ಡೈಲಾಗ್ಗೆ, ಮಾಸ್ ಡೈಲಾಗ್ಗೆ ಇಡೀ ಅಲ್ಲಿ ಕುಂತಹ ಅಭಿಮಾನಿಗಳು ಜೋಶಲ್ಲಿ ನಿಜ ಅಂತ ಹೇಳ್ತಾರೆ. ಆವಾಗ ಒಂದು ಸಾಂಗು ಕೂಡ ಹೇಳ್ತಾರೆ. ಆ ಬಿಗ್ ಬಾಸ್ನಲ್ಲಿ ಫೇಮಸ್ ಆದಂಥ ಇದು ಸಾಂಗ್, ದೊಡ್ಡ ದೋಸೆ ಕೊಡು, ಚಿಕ್ಕವ ಚಟ್ನಿ ಕೊಡು, ನಮ್ಮಪ್ಪ ರಾಜ, ಕೋತಂಬರಿ ಬೀಜ, ಸಾರ್ಕ ಸೊಪ್ಪು, ಗಿಲ್ಲಿ ಮಾಡೋದು ತಪ್ಪು ಅಂತಂದು ಒಂದು ಸಾಂಗ್ ಹಾಡ್ತಾರೆ. ಇಲ್ಲಿ ಏನೇ ಬರಲಿ, ಗಿಲ್ಲಿಯವರು ಒಂದು ಸ್ಟೇಜ್ ಮೇಲೆ ಬಂದರೆ ಒಂದು ಡೈಲಾಗು, ಒಂದು ಸಾಂಗು, ಒಂದು ಮತ್ತೆ ಏನಾದರೂ ಒಂದು ಇಲ್ಲಿ ಪುರುಷರಿಗೆ ಒಂದು ಪ್ರಮೋಷನ್ ಥರ, ಏನಾದರೂ ಅವರಿಗೆ ಹುಮ್ಮಸ್ಸು ಆಗೋ ಥರ, ಒಂದು ಲವ್ ಬ್ರೇಕಪ್ ಆಗಲಿ ಏನೇ ಆಗಲಿ, ಒಂದು ಡೈಲಾಗ್ ಅವರಿಗೆ ಪ್ರೋತ್ಸಾಹಕ್ಕೆ ಒಂದು ಮಾಸ್ ಡೈಲಾಗ್ ಅವರು ಎಂಟ್ರಿ ಕೊಡ್ತಾರೆ. ಆವಾಗ ಇಲ್ಲಿ ಒಬ್ಬ ಅಭಿಮಾನಿ ಬರ್ತಾನೆ. ಅಭಿಮಾನಿ ಬಂದ ತಕ್ಷಣ ಗಿಲ್ಲಿಗೆ ಒಂದು ಗಿಫ್ಟ್ ಕೊಡ್ತಾರೆ. ಅದರಲ್ಲಿ ಏನಿರುತ್ತೆ ಅಂದರೆ ನೀವೇ ಶಾಕ್ ಆಗ್ತಾರೆ. ಅವರೇ ತನ್ನ ಕೈಯಾರೆ ಆರ್ಟ್ ಬರೆದಿರ್ತಾರೆ, ಸ್ಕೆಚ್ ಮಾಡಿರ್ತಾರೆ. ಮೊದಲನೇದಾಗಿ ಗಿಲ್ಲಿಗೆ ಕಾವ್ಯವರ ಒಂದು ಫೋಟೋ ಬರ್ತದೆ. ಕಾವ್ಯರ ಒಂದು ಕೈಗೆ ಗಿಲ್ಲಿಯವರ ಒಂದು ಫೋಟೋ ತನ್ನ ಕೈಯಾರೆ ಆರ್ಟ್ ಸ್ಕೆಚ್ ಮಾಡಿರ್ತಾರೆ. ಗಿಲ್ಲಿಯವರು ಅದನ್ನು ಓಪನ್ ಮಾಡಿದ ತಕ್ಷಣ ಗಿಲ್ಲಿಯವರು ನೋಡ್ತಾರೆ, ಏನಿದು, ನನ್ನ ಗಿಫ್ಟ್ ಎಲ್ಲಿ, ನನ್ನ ಫೋಟೋ ಫ್ರೇಮಲ್ಲಿ ಅಂದಾಗ ಅಲ್ಲಿ ಇದೆ ಸರ್ ಅಂತಂದಾಗ ಇಲ್ಲಿ ಗಿಲ್ಲಿಯವರು ಕೂಡ ನೋಡ್ತಾರೆ. ಆವಾಗ ಕಾವ್ಯವರು ಓಪನ್ ಮಾಡ್ತಾರೆ, ಇಲ್ಲಿ ಇದೆ ನೋಕನೋ ಅಂತಂದು ಕಾವ್ಯವರು ಹೇಳ್ತಾರೆ. ಆವಾಗ ಫುಲ್ ಖುಷಿ ಆಗುತ್ತೆ. ನೀನೇ ಸ್ಕೆಚ್ ಮಾಡಿದೆಯಾ ಅಂತಂದು ಗಿಲ್ಲಿಯವರು ಕೇಳ್ತಾರೆ. ಹೌದು ಅಂತಂದಾಗ ತುಂಬ ಖುಷಿ ಆಯಿತು ಅಂತಂದಾಗ ಅಲ್ಲಿ ಇದ್ದಂಥ ಒಂದು ಸಾಕಷ್ಟು ಜನರು ಕೂಡ ಆ ಅಭಿಮಾನಿಯನ್ನು ಗಿಫ್ಟ್ ಕೊಡೋಕೆ ಅಂತ ತುಂಬ ಕಷ್ಟಪಟ್ಟು ಬರ್ತಾ ಇರ್ತಾರೆ. ಆವಾಗ ಹೋಗು ಫುಲ್ ರಶ್ ಇದೆ, ಮತ್ತೆ ನೆಕ್ಸ್ಟ್ ಟೈಮ್ ಕೊಡೋಣ ಅಂತಂದಾಗ ಗಿಲ್ಲಿಯವರು ಅದನ್ನು ನೋಡಿ ದಯವಿಟ್ಟು ಬನ್ನಿ, ಅವರನ್ನು ಕಳಿಸಿ ಅಂತಂದು ಗಿಲ್ಲಿಯವರು ಅವರ ಅಭಿಮಾನಿಗಳ ಒಂದು ಗಿಫ್ಟನ್ನು ಓಪನ್ ಮಾಡ್ತಾರೆ. ಎಷ್ಟೇ ಒಂದು ಪ್ರೋಗ್ರಾಮ್ನಲ್ಲಿ ಸಾಕಷ್ಟು ಅಭಿಮಾನಿಗಳು ಬರ್ತಾ ಇರ್ತಾರೆ, ಗಿಫ್ಟ್ ಕೊಡ್ತಾ ಇರ್ತಾರೆ. ಬಟ್ ಅಲ್ಲಿ ಇದ್ದಂಥ ಒಂದು ಸೆಕ್ಯೂರಿಟಿ ಆಗಲಿ, ಅವರ ಒಂದು ಪ್ರೊಟೆಕ್ಟ್ ಮಾಡ್ತಾ ಇದ್ದಂಥ ಒಂದು ಜನರು ಅವರನ್ನು ಅವಾಯ್ಡ್ ಮಾಡ್ತಾ ಇರ್ತಾರೆ. ಆದರೆ ಗಿಲ್ಲಿಯವರು ಅದನ್ನು ನೋಡಿದ ತಕ್ಷಣ ಅವರನ್ನು ಕಳಿಸಿ ಅಂತಂದು ಗಿಲ್ಲಿ ಒಂದು ಮುಗ್ಧತೆಯನ್ನು ನೋಡಿ ಇದಕ್ಕೆ ಇಷ್ಟಪಡ್ತಾ ಇದ್ದಾರೆ ಸಾಕಷ್ಟು ಜನರು. ಮತ್ತೊಬ್ಬ ಒಂದು ಅಭಿಮಾನಿ ಗಿಫ್ಟ್ ಕೊಟ್ಟರು. ಆ ಒಂದು ಗಿಫ್ಟ್ಗೆ ಫುಲ್ ಫಿದಾ ಆಗಿಬಿಟ್ರು ಕಾವ್ಯವರು. ಏನು ಗಿಫ್ಟ್ ಕೊಟ್ಟರು ಅಂತ ನೋಡೋಣ. ಇಲ್ಲಿ ಕಾವ್ಯವರು ಮತ್ತು ಗಿಲ್ಲಿಯವರಿಗೆ ಇಲ್ಲಿ ರಾಧಿಕಾ ಪಂಡಿತ್ ಥರ ಲವ್ ಮಾಡಿ ಇವಾಗ ಮ್ಯಾರೇಜ್ ಆಗಿದ್ದಾರಲ್ಲ, ಕ್ಯೂಟ್ ಕಪಲ್ ಅಂತಂದು ಇಡೀ ಕರ್ನಾಟಕದ ಒಂದು ಪೇರ್ ಅಂತಲೇ ಹೇಳ್ಬೋದು. ಹಾಗೆ ಇಡೀ ಪ್ರಪಂಚದಲ್ಲಿ ಕ್ಯೂಟೆಸ್ಟ್ ಕಪಲ್ ಆದಂಥ ವಿರಾಟ್ ಕೊಹ್ಲಿ ಮತ್ತು ವಿರಾಟ್ ಕೊಹ್ಲಿಯ ಒಂದು ಪತಿಯವರೊಂದು ಫೋಟೋ, ರಾಧಿಕಾ ಮತ್ತು ಯಶ್ನ ಫೋಟೋ ಮಿಡಲ್ ಆಗಿ ಯಾರ ಫೋಟೋ ಇದೆ ಅಂತ ಗೊತ್ತಾ? ಗಿಲ್ಲಿ ಮತ್ತು ಕಾವ್ಯವರು ಗಿವ್ಯ ಅಂತಂದು ಬರೆದಿದ್ದಾರೆ. ಅಂದರೆ ಗಿಲ್ಲಿಯ ಒಂದು ಹೆಸರು, ಮೊದಲನೇ ಹೆಸರು ಗಿ ತಗೊಂಡಾರೆ, ಕಾವ್ಯರ ಒಂದು ಲಾಸ್ಟ್ ಹೆಸರು ವ್ಯ ತಗೊಂಡಾರೆ, ಗಿವ್ಯ ಅಂತ ಮಾಡಿದ್ದಾರೆ. ಹಾಗೆ ರಾಧಿಕಾ ಪಂಡಿತ್ ಮತ್ತು ಯಶ್ದನ್ನು ಕೂಡ ಎಷ್ಟೇ ಕ್ಯೂಟ್ ಆಗಿದೆ, ಲವ್ ಮಾಡಿ ಈ ಥರ ಫುಲ್ ಫೇಮಸ್ ಆಗಿದ್ದೀರಾ, ಅದಕ್ಕೋಸ್ಕರ ನೀವು ಕೂಡ ಕ್ಯೂಟಾಗಿ ಲವ್ ಮಾಡ್ತಾ ಇದ್ದೀರಾ ಅಂತ ಗೊತ್ತು. ಆದಷ್ಟು ಬೇಗನೆ ಗುಡ್ ನ್ಯೂಸ್ ಕೊಡಿ. ನಮಗೂ ಕೂಡ ಸಾಕಷ್ಟು ಅಭಿಮಾನಿಗಳು ನಿಮ್ಮ ಒಂದು ಗುಡ್ ನ್ಯೂಸ್ಗೆ ಕಾಯ್ತಾ ಇದ್ದಾರೆ ಅಂತಂದು ಗಿಲ್ಲಿಗೆ ಹೇಳ್ತಾರೆ. ಆವಾಗ ಕಾವ್ಯವರು ಅದನ್ನು ನೋಡಿ ಫುಲ್ ಶಾಕ್ ಆಗ್ತಾರೆ. ಏನಿದು, ನಮ್ಮ ಇಷ್ಟೊಂದು ಪ್ರೀತಿ ಮಾಡ್ತಾ ಇದ್ದಾರೆ, ಅವ್ರು ಏನೇನು ತಿಳ್ಕೊತಾ ಇದ್ದಾರೆ ಅಂತಂದು ಕಾವ್ಯವರು ಅಷ್ಟೊಂದು ಮುಜುಗರ ಮನಸ್ಸಲ್ಲೇ ಪಡ್ತಾ ಇದ್ರು. ಹಾಗೆ ಇಲ್ಲಿ
ಸಖತ್ತಾಗಿ ಪದ್ಮನಾಗ ಒಂದು ಪ್ರೋಗ್ರಾಮ್ನಲ್ಲಿ ಸಖತ್ತಾಗಿ ಡ್ಯಾನ್ಸ್ ಮಾಡಿದರು, ಎಲ್ಲ ಒಂದು ಡೈಲಾಗ್ ಹೇಳಿದರು. ಇಷ್ಟೊಂದು ಪ್ರೀತಿ ಎಲ್ಲೇ ಹೋಗಲಿ ಕೂಡ ಗಿಲ್ಲಿ ಕಾವ್ಯರ ಒಂದು ಫೋಟೋ ಫ್ರೇಮ್ ಇದ್ದೇ ಇರುತ್ತದೆ. ಮತ್ತು ಒಬ್ಬರಂತರೂ ಆರ್ಟ್ ಸ್ಕೆಚ್ ತಮ್ಮ ಒಂದು ಕೈಯಾರೆ ಆರ್ಟ್ ಬರೆದಿರ್ತಾರೆ, ಹಾಗೆ ಏನೇನೋ ಒಂದು ಫೋಟೋ ಫ್ರೇಮ್ ಕೊಲಾಬ್ರೇಷನ್ ಮಾಡಿರ್ತಾರೆ, ಕೊಲ್ಯಾಜ್ ಮಾಡಿರ್ತಾರೆ. ಬಿಗ್ ಬಾಸ್ನಲ್ಲಿ ಸ್ವೀಟ್ ಮೂಮೆಂಟ್ ಆದಂಥ ಫೋಟೋಗಳನ್ನು ಆ್ಯಡ್ ಮಾಡಿ ಫೋಟೋ ಫ್ರೇಮ್ ಹಾಕಿರ್ತಾರೆ ಮತ್ತು ಕವನ ಅಂತೂ ಬರೆದಿರ್ತಾರೆ. ಒಬ್ಬ ಅಭಿಮಾನಿ ಅಂತೂ ಹೋದ ಒಂದು ಪ್ರೋಗ್ರಾಮ್ನಲ್ಲಿ ಕವನನೇ ಬರೆದ್ಬಿಟ್ಟಿದ್ದಾನೆ. ಗಿಲ್ಲಿಯ ಒಂದು ಮನಸ್ಸಿನ ಅಂತರಾಳದ ಮಾತು ಇವಾಗ ಅಭಿಮಾನಿಯ ಮುಖಾಂತರ ಗಿಲ್ಲಿನೇ ಹೇಳಿಬಿಟ್ರು. ಯಾಕಂದರೆ ಗಿಲ್ಲನ್ನ ಇಷ್ಟಪಡ್ತಾ ಇರೋದು ಎಲ್ಲ ಒಂದು ಕರೆಕ್ಟಾಗಿ ಅವರು ಮ್ಯಾಚ್ ಮಾಡಿ ಒಂದು ಕವನನೇ ಬರೆದ್ಬಿಟ್ಟಿದ್ದಾರೆ. ಅದನ್ನು ನೋಡಿದ ಒಂದು ಗಿಲ್ಲಿ ಫುಲ್ಲು ಏನ್ರಿ ಏನಿದು, ನನ್ನ ಒಂದು ಮನಸ್ಸಿನ ಅಂತರಾಳ ನಿಮ್ಗೆ ಹೇಗೆ ಗೊತ್ತಾಯಿತು, ಹಾಗೆ ಹಿಂಗೆ ಅಂತಂದು ಗಿಲ್ಲಿಗೆ ಆಲ್ರೆಡಿ ಕಾವ್ಯನ ಮೇಲೆ ಕ್ರಶ್ ಇದೆ. ಆದರೆ ಕಾವ್ಯ ಅವರು ಏನು ರೆಸ್ಪಾನ್ಸ್ ಮಾಡ್ತಾ ಇದ್ದಿಲ್ಲ. ಆದರೆ ಅವರ ಒಂದು ಮನೆಯಲ್ಲಿ ಕಾವ್ಯರ ಒಂದು ಮನೆಯಲ್ಲಿ ಅಳಿಯ ಅಂತಂದು ಒಪ್ಕೊಂಡಿದ್ದಾರೆ ಕಾವ್ಯರಮ್ಮ ಅಪ್ಪನು. ಹಾಗೆ ಗಿಲ್ಲಿ ಮನೆಯಲ್ಲೂ ಆದಷ್ಟು ಬೇಗನೆ ಹೆಣ್ಣು ನೋಡುವ ಶಾಸ್ತ್ರ ಮಾಡ್ತಾ ಇದ್ದಾರೆ. ಇಲ್ಲಿ ಕಾವ್ಯ ಅವರು ಹ್ಞೂ ಅಂದ ತಕ್ಷಣ ಗಿಲ್ಲಿ ಮತ್ತು ಕಾವ್ಯರು ಮದುವೆ ಆಗ್ತಾರೆ. ಕಾವ್ಯರು ವೇಟ್ ಮಾಡ್ತಾ ಇದ್ದಾರೆ, ಏನು ಕ್ಲೂ ಕೊಡ್ತಾ ಇಲ್ಲ, ನಾನು ಮದುವೆ ಆಗೋದಿಲ್ಲ, ಇನ್ನೂ ಕರಿಯರ್ ನೋಡಬೇಕು, ಇನ್ನೂ 2-3 ವರ್ಷ ನಾನು ಮದುವೆ ಬಗ್ಗೆ ಯೋಚನೆ ಮಾಡಲ್ಲ, ನಮ್ಮ ಅಪ್ಪ ಅಮ್ಮ ಎಲ್ಲಿ ತೋರಿಸ್ತಾರೋ ಅಲ್ಲೇ ಮದುವೆ ಆಗ್ತೀನಿ, ನಾನು ಲವ್ ಮ್ಯಾರೇಜ್ ಅಂತೂ ಇಂಟ್ರೆಸ್ಟೇ ಇಲ್ಲ, ಆ ಥರ ನಾನು ಮಾಡೋದು ಇಲ್ಲ ಅಂತಂದು ಕಾವ್ಯವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಹಾಗೆ ಕೂಡ ಗಿಲ್ಲಿನೂ ಕೂಡ ನಮ್ಮ ಹಣೆಯಲ್ಲಿ ಬರೆದಿದ್ರೆ ಅದು ಖಂಡಿತವಾಗ್ಲೂ ಸಿಕ್ಕೇ ಸಿಗ್ತಾರೆ, ಅವರ ನಮ್ಮ ಹಣೆಯಲ್ಲಿ ಬರಲಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಸಿಗೋದಿಲ್ಲ ಅಂತಂದು ಗಿಲ್ಲಿ ಅವರು ಒಂದು ಡೈಲಾಗ್ ಹೇಳ್ತಾರೆ. ಅದು ನಿಜಾನೇ, ಕಾವ್ಯ ಅವರು ಸಿಗಬೇಕು ಅಂತಂದು ಆಸೆ ಇದ್ದರೆ, ಅವರು ದೇವರ ಇಚ್ಛೆ ಇದ್ದರೆ ಖಂಡಿತವಾಗ್ಲೂ ಕಾವ್ಯ ಅವರು ಬಂದೇ ಬರ್ತಾರೆ, ಇಲ್ಲಾಂದರೆ ಬೇರೆದವರು ಬರ್ತಾರೆ. ಗಿಲ್ಲಿ ಮತ್ತು ಕಾವ್ಯರ ಒಂದು ಜೋಡಿ ಹೇಗಿದೆ ಅಂತಂದು ಕಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.